ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೋಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ ಕೂಡ ಸಿಗುತ್ತೆ. ಮತ್ತೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೆಗ್ನೆನ್ಸಿ ಮುಂದಕ್ಕೆ ಆಗ್ಬೇಕು ಅಂತ ಅನ್ಕೊಂಡಿರೋರು, ಮತ್ತೊಂದು ಮಿಸ್ಕ್ಯಾರೇಜ್ ಆಗಿ ಗರ್ಭಕೋಶ ಬಂದು ವೀಕ್ ಆಗಿರೋರು, ಇವರಿಬ್ಬರಿಗೆ ತುಂಬಾನೇ ಯೂಸ್ಫುಲ್ ಆಗುವಂತ ವಿಡಿಯೋ ಇದು. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈಗ ನೀವು ಕನ್ಸೀವ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಿಮ್ಮ ಗರ್ಭಕೋಶವನ್ನ ರೆಡಿ ಮಾಡ್ಕೋಬೇಕು, ಮಿಸ್ಕ್ಯಾರೇಜ್ ಆಗಿರುತ್ತಲ್ವಾ ಅಂತವರು ಅವರ ಗರ್ಭಕೋಶವನ್ನ ಯಾವ ರೀತಿಯಾಗಿ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇದನ್ನ ಫಾಲೋ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಗರ್ಭಕೋಶ ಸ್ಟ್ರಾಂಗ್ ಇರಬೇಕು. ಒಂದ್ ಮಗುಗೆ ನೀವು 9 ತಿಂಗಳು ಗರ್ಭಕೋಶದಲ್ಲಿ 3-4 kg ಮಗುನ ಹೊರಬೇಕು. ನಂತರ ಪ್ಲಾಸೆಂಟಾ ಆಗಿರ್ಬೋದು, ಆಮ್ನಿಯಾಟಿಕ್ ಫ್ಲೂಯಿಡ್ ಆಗಿರ್ಬೋದು, ಇದನ್ನೆಲ್ಲ ಹಿಡಿದು ಇಟ್ಕೊಳ್ಳುವಂತ ಸ್ಟ್ರಾಂಗ್ನೆಸ್ ಅದರಲ್ಲಿ ಇರ್ಬೇಕಾಗುತ್ತೆ. ಸ್ಟ್ರಾಂಗ್ನೆಸ್ ಇರಬೇಕು ಅಂತ ಹೇಳಿದ್ರೆ ಮೊದಲು ಮಹಿಳೆಯರಿಗೆ ಪೀರಿಯಡ್ಸ್ ಅನ್ನೋದು ರೆಗ್ಯುಲರ್ ಆಗಿರ್ಬೇಕು. ಇರ್ರೆಗ್ಯುಲರ್ ಪೀರಿಯಡ್ ಅಂದ್ರೆ ನೀವು 45 ದಿನಕ್ಕೆ ಒಂದ್ಸತಿ ಆಗೋದು ಅಥವಾ 3 ಮಂತ್ಸ್ ಆಗೋದು, ಇದನ್ನ ಬಂದು ಇರ್ರೆಗ್ಯುಲರ್ ಪೀರಿಯಡ್ ಅಂತ ಹೇಳಿ ಕರೀತಾರೆ. ಈ ತರ ಇರ್ರೆಗ್ಯುಲರ್ ಪೀರಿಯಡ್ ಇತ್ತು ಅಂತ ಹೇಳಿದ್ರೆ ಥೈರಾಯ್ಡ್ ಬರುತ್ತೆ, PCOS ಬರುತ್ತೆ, PCOD ಬರುತ್ತೆ, ಹಾಗೆ ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದೆಲ್ಲ ಆಗುವಾಗ ಗರ್ಭಕೋಶ ಸರಿಯಾಗಿ ನಿಲ್ಲೋದಿಲ್ಲ, ನಿಂತ್ರು ಸಹ 9 ತಿಂಗಳವರೆಗೂ ಕಂಟಿನ್ಯೂ ಆಗೋದಿಲ್ಲ. ಸೊ ಹೀಗಾಗಿ ಗರ್ಭಕೋಶವನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ಗರ್ಭಕೋಶಕ್ಕೆ ಇರುವಂತ ಒಂದೇ ಒಂದು ಅರ್ಹತೆ ಅಂದ್ರೆ ರೆಗ್ಯುಲರ್ ಪೀರಿಯಡ್ ಇತ್ತು ಅಂದ್ರೆ ಓವಲೇಷನ್ ಕೂಡ 14 ಡೇಸ್ಗೆ ಸರಿಯಾಗುತ್ತೆ. ಅಂದ್ರೆ ನಿಮ್ಮ ನೆಕ್ಸ್ಟ್ ಪೀರಿಯಡ್ ಡೇಟ್ ಯಾವಾಗಿರುತ್ತೋ ಆ ದಿನದಿಂದ ಹಿಂದಕ್ಕೆ 14 ದಿನಕ್ಕೆ ಓವಲೇಷನ್ ಸ್ಟಾರ್ಟ್ ಆಗುತ್ತೆ. ಓವಲೇಷನ್ ಅಂದ್ರೆ ಅಂಡಾಣುಗಳ ಉತ್ಪತ್ತಿ ಸರಿಯಾಗಿದ್ರೇನೆ ಎಗ್ ಬಂದು ಪ್ರೊಡ್ಯೂಸ್ ಆಗೋದು. ಲೇಡೀಸ್ಗೆ ಎಗ್ ಬಂದು ಪ್ರೊಡ್ಯೂಸ್ ಆಗುವಾಗ ಓವಲೇಷನ್ ಆಗೋ ಟೈಮಲ್ಲಿ ದಾಂಪತ್ಯವನ್ನ ಇಟ್ಕೊಂಡ್ರೆ ಆಗ ಬೇಬಿ ಫಾರ್ಮ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರೂ ಒಂದ್ ವೇಳೆ ಯೂಟ್ರಸ್ ಬಂದು ಸ್ಟ್ರಾಂಗ್ ಆಗಿಲ್ಲ, ಹಾಗೆ ಗರ್ಭಕೋಶ ಸ್ಟ್ರಾಂಗ್ ಆಗಿಲ್ಲ, ಓವರೀಸ್ ಬಂದು ಸ್ಟ್ರಾಂಗ್ ಆಗಿಲ್ಲ, ಸರಿಯಾದ ರೀತಿನಲ್ಲಿ ಓವಲೇಷನ್ ನಡೀತಾ ಇಲ್ಲ ಅಂದಾಗ ಅಂತ ಟೈಮಲ್ಲಿ ಪ್ರೆಗ್ನೆಂಟ್ ಆಗೋದು ಕೂಡ ಡೌಟ್ ಆಗಿರುತ್ತೆ, ಪ್ರೆಗ್ನೆಂಟ್ ಆಗಿರೋದು ಉಳಿಯೋದು ಕೂಡ ಡೌಟ್ ಆಗಿರುತ್ತೆ. ಹಾಗಾಗಿ ಯೂಟ್ರಸ್ ಅನ್ನ ಮೊದಲು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಮೊದಲು ಅದು ಏನು ಅನ್ನೋದನ್ನ ತಿಳ್ಕೊಳ್ಳಿ, ಅದ್ರ ಕೆಲಸ ಏನು ಅನ್ನೋದನ್ನ ತಿಳ್ಕೊಳ್ಳಿ, ಅದಕ್ಕೆ ಏನ್ ಬೇಕು ಅನ್ನೋದನ್ನ ಮೊದಲು ನೀವು ತಿಳ್ಕೋಬೇಕು. ಮತ್ತೆ ಅದು ಯಾವ ರೀತಿಯಲ್ಲಿ ನಾವು ಇದ್ರದ್ದು ಸರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಆಗ ಯಾವ ತರಹದ ಪೌಷ್ಟಿಕಾಂಶಗಳು ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಅದನ್ನ ಕೊಡಿ. ಹಾಗೆ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಈ ತರ 2 ಪ್ರಿಕಾಷನ್ಸ್ ನ ತಗೊಂಡ್ರೆ ನಂತರ ನೀವು ಆರಾಮಾಗಿ ಇರ್ಬೋದು. ಅದಕ್ಕೆ ಏನ್ ಬೇಕು ಅಂತ ನೀವು ತಿಳ್ಕೊಂಡ್ರು ಕೊಟ್ರೆ ನಿಮಗೆ ಏನ್ ಬೇಕೋ ಅದು ನಿಮ್ಗೆ ಕೊಡುತ್ತೆ. ನಿಮ್ಮ ಗರ್ಭಕೋಶವನ್ನ ನೀವು ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಉತ್ತಮವಾದ ಪೌಷ್ಟಿಕಾಂಶಗಳನ್ನ ಕೊಟ್ಟು ನೋಡ್ಕೊಂಡ್ರೆ ಹೆಲ್ದಿ ಆಗಿರುವಂತ ಬೇಬಿನ ಹೊರೋದಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲ ಆಗ್ಬೇಕು ಅಂದ್ರೆ ಮೊದಲನೇದಾಗಿ ಗರ್ಭಕೋಶನ ರೆಗ್ಯುಲರ್ ಪೀರಿಯಡ್ ಇರೋ ರೀತಿ ನೋಡ್ಕೋಬೇಕು. PCOS PCOD ಪ್ರಾಬ್ಲಮ್ ಅದು ಇರ್ರೆಗ್ಯುಲರ್ ಪೀರಿಯಡ್ ಇರೋ ಸಾಮಾನ್ಯವಾಗಿರುತ್ತೆ. ಅಂತ ತೊಂದ್ರೆ ನಿಮ್ಗಿದ್ರೆ ಮೊದಲು ಅದನ್ನ ಸರಿಪಡಿಸ್ಕೊಳ್ಳಿ. ಥೈರಾಯ್ಡ್ ಥೈರಾಕ್ಸಿನ್ ಹಾರ್ಮೋನ್ ಹೈಪೋ ಆಗ್ಲಿ ಹೈಪರ್ ಆಗ್ಲಿ, ಹೈಪರ್ ಅಂದ್ರೆ ಹೆವಿಯಾಗಿ ಬಂದು ಥೈರಾಕ್ಸಿನ್ ಹಾರ್ಮೋನ್ ಹೆಚ್ಚಾಗೋದು, ಹೈಪೋಥೈರಾಯ್ಡಿಸಮ್ ಅಂದ್ರೆ ಕಡಿಮೆ ಆಗೋದು. ಸೊ ಇಂಥದ್ದೆಲ್ಲ ಆದಾಗ ವೆಯ್ಟ್ ಗೇನ್ ಆಗುತ್ತೆ ಮತ್ತೆ ವೆಯ್ಟ್ ಲೋ ಆಗುತ್ತೆ. ಸೊ ಹೀಗಾಗಿ ಇಂಥ ಟೈಮಲ್ಲಿ ಕನ್ಸೀವ್ ಆಗೋದು ತುಂಬಾನೇ ಕಷ್ಟ. ಕೆಲವರು ಬಾರ್ಡರ್ ಅಲ್ಲಿ ಇರ್ತೀರಾ, ಅಂತ ಟೈಮಲ್ಲಿ ಕನ್ಸೀವ್ ಆಗ್ಬಿಟ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಬರುತ್ತೆ, ಹಾಗೆ ಡಯಾಬಿಟಿಸ್ ಕೂಡ ಬರುತ್ತೆ. ಇಂಥ ಟೈಮಲ್ಲಿ ಪ್ರಾಬ್ಲಮ್ಸ್ ಬರದೇ ಇರೋ ರೀತಿ ನೋಡ್ಕೋಬೇಕು. ಕನ್ಸೀವ್ ಆಗಕ್ಕೆ 3 ತಿಂಗಳ ಮುಂಚೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗರ್ಭಕೋಶ ಆರೋಗ್ಯವಾಗಿರ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತದ್ದು ಫೋಲಿಕ್ ಆಸಿಡ್ ನ ನಾವು ಊಟದಲ್ಲಿ ಪಡ್ಕೋಬಹುದು. ಯಾವ್ದ್ರಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಅಂದ್ರೆ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಇರುತ್ತೆ, ಸೊಪ್ಪಲ್ಲಿರುತ್ತೆ, ನಂತರ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅಲ್ಲಿ ಹೆಚ್ಚಾಗಿ ಫೋಲಿಕ್ ಆಸಿಡ್ ಇರುತ್ತೆ. ಒಂದು ವೇಳೆ ನೀವು ತಿಂತಾ ಇರೋದ್ರಲ್ಲಿ ಈ ಸಪ್ಲಿಮೆಂಟ್ ಸರಿಯಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಮಿನಿಮಮ್ 3 ತಿಂಗಳು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ನ ತಗೊಳ್ಳೇಬೇಕು. ಡೈಲಿ 1 ಮಾತ್ರ ತಗೋಬೇಕು. 400 mg ಹೋಗ್ಬೇಕು. ನಿಮ್ಮ ಹೆಲ್ತ್ ನ ಗಮನಿಸಿ ಎಷ್ಟು mg ಕೊಡ್ಬೇಕು ಅಂತ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಫೋಲಿಕ್ ಆಸಿಡ್ ನ ಹೆಚ್ಚಾಗಿ ತಗೊಳ್ಳಿ. ಫೋಲಿಕ್ ಆಸಿಡ್ ನ ಹೆಚ್ಚಾಗಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಯೂಟ್ರಸ್, ಗರ್ಭಕೋಶ, ಓವರೀಸ್ ಎಲ್ಲ ಒಂದು ನಾಳಗಳು ಒಳಗಿರುವಂತ ವಾತಾವರಣನ ಎಲ್ಲ ಸ್ಮೂತ್ ಆಗಿ ಹೋಗೋ ರೀತಿ ಮಾಡುತ್ತೆ, ಮತ್ತೆ ಅದ್ರ ಕೆಲಸನ ಚುರುಕುಗೊಳಿಸುತ್ತೆ. ಇಂಬ್ಯಾಲೆನ್ಸ್ ಇರೋದನ್ನ ಬ್ಯಾಲೆನ್ಸ್ ಮಾಡುತ್ತೆ, ಗರ್ಭಕೋಶನ ಸ್ಟ್ರಾಂಗ್ ಅಂಡ್ ಹೆಲ್ದಿ ಆಗಿ ಮಾಡುತ್ತೆ. ಅದಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಫಸ್ಟ್ ಫೋಲಿಕ್ ಆಸಿಡ್. ಇದನ್ನು ನೀವು ತುಂಬಾ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಏನೇನ್ದ್ರಲ್ಲಿ ಸಿಗುತ್ತೆ ಅಂದ್ರೆ ಲೀವ್ಸ್ ಅಲ್ಲಿ ಸಿಗುತ್ತೆ, ಗ್ರೀನ್ ಲೀವ್ಸ್ ಅಲ್ಲಿ ಸಿಗುತ್ತೆ, ಮತ್ತೆ ಫ್ರೆಶ್ ಫ್ರೂಟ್ಸ್ ಅಲ್ಲಿ ಸಿಗುತ್ತೆ, ವೆಜಿಟೇಬಲ್ಸ್ ಅಲ್ಲಿ ಸಿಗುತ್ತೆ, ಮತ್ತೆ ಡ್ರೈ ಫ್ರೂಟ್ಸ್, ಬಾದಾಮಿ ಇಂಥದ್ರಲ್ಲೆಲ್ಲ ಸಿಗುತ್ತೆ. ಅಂತದನ್ನೆಲ್ಲ ನೀವು ಹೆಚ್ಚಾಗಿ ತಿನ್ಬೇಕು. ಮತ್ತೆ ಚೆನ್ನಾಗಿ ನೀರ್ ಕುಡಿಬೇಕು. 3-4 ಲೀಟರ್ ನೀರ್ನ ಕುಡಿಲೇಬೇಕು. ಇದು ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆ ಹೇಳ್ತಿರೋದು. ಮೊದಲು ಗರ್ಭಕೋಶನ ಸ್ಟ್ರಾಂಗ್ ಮಾಡ್ಕೋಬೇಕು. ಇದು ಮಿಸ್ಕ್ಯಾರೇಜ್ ಆಗಿರೋರ್ಗೂ ಹೆಲ್ಪ್ ಆಗುತ್ತೆ, ಮತ್ತೆ ಮುಂದೆ ಪ್ರೆಗ್ನೆಂಟ್ ಆಗ್ಬೇಕು ಅನ್ಕೊಂಡಿರೋರ್ಗೂ ಹೆಲ್ಪ್ ಆಗುತ್ತೆ. ನೀವು ಈಗ ಕನ್ಸೀವ್ ಆಗೋದಕ್ಕೆ ಪ್ಲಾನಿಂಗ್ ಇದೀರಾ ಅಂತ ಹೇಳಿದ್ರೆ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಿ. ಬೇಬಿ ಬಂದು ಮಿಸ್ಕ್ಯಾರೇಜ್ ಆಗದೆ ಇರೋ ರೀತಿ 9 ತಿಂಗಳವರೆಗೂ ಬೇಬಿನ ಸೇಫ್ ಆಗಿ ಕ್ಯಾರಿ ಮಾಡ್ಕೊಂಡು ಒಂದು ಹೆಲ್ದಿ ಪ್ರೆಗ್ನೆನ್ಸಿನ ಪಡ್ಕೋಬಹುದು. ಒಂದ್ ವೇಳೆ ನಿಮ್ಗೆ ಮೊದಲೇ ಮಿಸ್ಕ್ಯಾರೇಜ್ ಆಗಿತ್ತು ಅಂತಂದ್ರೆ ಇದನ್ನ ಫಾಲೋ ಮಾಡೋದ್ರಿಂದ ನೆಕ್ಸ್ಟ್ ಮಿಸ್ಕ್ಯಾರೇಜ್ ಆಗದೆ ಇರೋ ರೀತಿ ನೋಡ್ಕೋಬಹುದು. ಇಬ್ಬರಿಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದನ್ನ ಫಾಲೋ ಮಾಡೋದ್ರಿಂದ. ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋದು ಹೆಲ್ದಿ ಲೈಫ್ ಸ್ಟೈಲ್.
ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ವಿಟಮಿನ್ D3 ಸಿಗೋ ತರ ನೀವು ಫಾಲೋ ಮಾಡ್ಕೋಬೇಕು. ಮತ್ತೆ ಒಂದು 30 ನಿಮಿಷ ವಾಕಿಂಗ್ ಮಾಡಿ. ನಿಮ್ಗೆ ಏನಾದರೂ ಎಕ್ಸಸೈಸ್ ಮಾಡಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಮಾಡ್ಬೋದು, ಅಥವಾ ಯೋಗ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನೀವು ವಾಕ್ ಮಾಡಿದ್ರೇನೆ ಸರಿ ಹೋಗುತ್ತೆ. ನೆಕ್ಸ್ಟ್ ಹೆಲ್ದಿ ಫುಡ್ ಸ್ಟೈಲ್. ನೀವು ಚೆನ್ನಾಗಿ ಊಟ ಮಾಡಬೇಕು. ಈ ಗ್ಯಾಸ್ಟ್ರಿಕ್ ಐಟಮ್ಸ್ ಮತ್ತೆ ಮಸಾಲಾ ಪದಾರ್ಥಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ತಿನ್ನೋ ಊಟದಲ್ಲಿ ಫ್ಯಾಟ್ ಕಂಟೆಂಟ್ ನ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ವಾಯು ಐಟಮ್ಸ್ ನೆಲ್ಲ ನೀವು ಕಡಿಮೆ ಮಾಡಿಬಿಡ್ಬೇಕು. ನೀವು ನಾನ್ ವೆಜ್ ಪ್ರಿಯರಾಗಿದ್ರೆ ನಾನ್ ವೆಜ್ ನ 1 ಟೈಮ್ ತಗೊಳ್ಳಿ, ಅದೇ ಸಾಕು. ಕೊಲೆಸ್ಟ್ರಾಲ್ ಗರ್ಭಕೋಶಕ್ಕೆ ಅಷ್ಟೊಂದು ಒಳ್ಳೇದಲ್ಲ. ಮಟನ್ ಅಂತೂ ನೀವು ಅವಾಯ್ಡ್ ಮಾಡಬೇಕು. ನಿಮ್ಗೆ ಅವಾಯ್ಡ್ ಮಾಡಕ್ ಆಗ್ತಾನೆ ಇಲ್ಲ ಅನ್ನೋ ಟೈಮಲ್ಲಿ ನೀವು ವಾರಕ್ಕೆ 1 ಸತಿ ತಗೊಳ್ಳಿ, ಏನು ತೊಂದರೆ ಇಲ್ಲ. ನಾಟಿ ಕೋಳಿ ತಗೊಳ್ಳಿ, ನಿಮ್ಗೆ ತುಂಬಾನೇ ಒಳ್ಳೇದು. ಒಮೆಗಾ 3 ಫ್ಯಾಟಿ ಆಸಿಡ್ ಬಂದು ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ಲೇಕ್ ಫಿಶ್ ನ ಆರಾಮಾಗಿ ತಗೋಬಹುದು, ವಾರಕ್ಕೆ 2 ಸತಿ ತಗೋಬಹುದು. ಅದೇನು ಹೀಟ್ ಅಲ್ಲ. ನಿಮಗೇನಾದ್ರೂ ಹೀಟ್ ಅನ್ನಿಸ್ತು ಅಂತ ಹೇಳಿದ್ರೆ ಮೀನ್ನ ತಿನ್ಬಿಟ್ಟು ನೀವು ಚೆನ್ನಾಗಿ ನೀರ್ನ ಕುಡೀರಿ, ಅಥವಾ ಒಂದು ಲೆಮನ್ ಜ್ಯೂಸ್ ನ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಂತರ ವಿಟಮಿನ್ ಸಿ ರಿಚ್ ಆಗಿರುವಂಥ ಫುಡ್ಗಳನ್ನ ತಗೊಳ್ಳಿ. ಆ್ಯಪಲ್ ಆಗಿರ್ಬೋದು, ಪೊಮೊಗ್ರೆನೇಟ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಹೆಚ್ಚಾಗಿ ತಗೊಳ್ಳಿ. ನಂತರ ನಟ್ಸ್ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಇದನ್ನೆಲ್ಲ ಚೆನ್ನಾಗಿ ತಗೊಳ್ಳಿ. ಚೆನ್ನಾಗಿ ನೀರು ಕುಡೀರಿ. ವಿಟಮಿನ್ ಸಿ ಯಾವುದ್ರಲ್ಲಿ ರಿಚ್ ಇರುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ನೀವು ಅದನ್ನು ಹೆಚ್ಚಾಗಿ ತಗೊಳ್ಳಿ. ಅದು ಕೂಡ ಯೂಟ್ರಸ್ ಪೈಪ್ ನಾಳಗಳನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ, ಓವರೀಸ್ನ ಸ್ಟ್ರಾಂಗ್ ಮಾಡುತ್ತೆ, ಮತ್ತೆ ಯಾವುದೇ ತೊಂದರೆ ಆಗದಂತೆ ಓವಲೇಷನ್ಗೆ ಸಹಾಯ ಮಾಡುತ್ತೆ. ಮತ್ತೊಂದು ಇಂಪಾರ್ಟೆಂಟ್, ಪ್ರೆಗ್ನೆನ್ಸಿನಲ್ಲಿ ನೀವು ಸ್ಮೋಕ್ ಮಾಡೋದಾಗಿರ್ಬೋದು, ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಅಥವಾ ಎಲೆ ಅಡಿಕೆ, ಕಡ್ಡಿ ಪುಡಿ ಇಂಥದ್ದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ದೇಹಕ್ಕೆ ಹಾನಿಕಾರಕ ಮಾಡುವಂತ ಯಾವುದೇ ಒಂದು ಐಟಮ್ಸು ಬೇಕಾಗಿಲ್ಲ. ಮತ್ತೆ ಸ್ಟ್ರೆಸ್ ಫ್ರೀ ಮೈಂಡ್ನ ಇಟ್ಕೋಬೇಕು. ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ನಿಮ್ಗೇನಾದರೂ ಮನಸ್ಸಿಗೆ ಕಸಿವಿಸಿ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ನೀವು ಸ್ವಲ್ಪ ಧ್ಯಾನನ ಮಾಡಿ, ಮೆಡಿಟೇಷನ್ನ ಮಾಡಿ, ಯೋಗನ ಮಾಡಿ, ಮತ್ತೆ ನಿಮಗೆ ಯಾವ ಜಾಗ ತುಂಬ ಇಷ್ಟ ಆಗುತ್ತೋ ಆ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬನ್ನಿ. ಆಗ ನಿಮಗೆ ಒಂಥರ ರಿಲೀಫ್ ಅಂತ ಅನ್ಸುತ್ತೆ. ನಿಮಗೆ ಅನ್ನಿಸ್ಬೇಕು ನಿಮ್ಮ ಬಾಡಿ ಮತ್ತೆ ಮೈಂಡ್ ಎಲ್ಲ ಫ್ರೀ ಆಗಿದೆ ಅಂತ ನಿಮಗೆ ಅನ್ನಿಸ್ಬೇಕು. ಸ್ಟ್ರೆಸ್ ಫ್ರೀನ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಮತ್ತೊಂದು, ನಮ್ಮ ಯೂಟ್ರಸ್ ಹೆಲ್ದಿ ಆಗಿದೆಯಾ ಇಲ್ವಾ ಅಂತ ನಾವು ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ರೆಗ್ಯುಲರ್ ಪೀರಿಯಡ್ ಶುರು ಆಗುತ್ತೆ. ನೀವು ಈ ತರದ ಊಟಗಳು ತಗೊಳ್ತಿದ್ದಂಗೆ ಮತ್ತೆ ಫೋಲಿಕ್ ಆಸಿಡ್ ನೀವು ತಗೊಳ್ತಿದ್ದಂಗೆ ನಿಮಗೆ ರೆಗ್ಯುಲರ್ ಪೀರಿಯಡ್ ಅನ್ನೋದು ಶುರು ಆಗ್ಬಿಡುತ್ತೆ. ರೆಗ್ಯುಲರ್ ಪೀರಿಯಡ್ 28 ದಿನದಿಂದ 35 ದಿನಗಳ ಒಳಗಡೆ ಇರಬೇಕು. 1 ಮಂತ್ಗೆ 2 ಸತಿ ಪೀರಿಯಡ್ಸ್ ಆದ್ರೆ ಮತ್ತೆ 3 ತಿಂಗಳಿಗೆ 1 ಸತಿ ಪೀರಿಯಡ್ಸ್ ಆದ್ರೂ ಅದನ್ನ ಇರ್ರೆಗ್ಯುಲರ್ ಪೀರಿಯಡ್ ಅಂತಾನೆ ಕರೆಯೋದು. 28 ಡೇಸಿಂದ 25 ಡೇಸ್ವರೆಗೂ ಇದ್ರೆ ಅದು ನಾರ್ಮಲ್, ಅವರಿಗೆ ಓವಲೇಷನ್ ಚೆನ್ನಾಗಿ ಆಗ್ತಿದೆ ಅಂತಾನೆ ಅರ್ಥ. ಅದು ಕೂಡ ಕರೆಕ್ಟಾಗೇ ಇರುತ್ತೆ. ಮತ್ತೆ ರೆಗ್ಯುಲರ್ ಪೀರಿಯಡ್ ಶುರು ಆಗುತ್ತೆ. ನಿಮ್ಗೆ ಆಗಾಗ ಪೇನ್ ಬರೋದು, ಪೆಲ್ವಿಕ್ ಪೇನ್ ಬರೋದು, ನಿಮ್ಗೆ ಅಡಿ ಹೊಟ್ಟೆ ನೋವೆಲ್ಲ ಕಡಿಮೆ ಆಗ್ಬಿಡುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ ಇರೋರ್ಗೆಲ್ಲ ಅಂತ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು, ನಿಮ್ಗೆ ಥೈರಾಯ್ಡ್ ಆಗಲಿ, PCOS, PCOD ಎಲ್ಲ ಸರಿ ಆಗ್ಬಿಡುತ್ತೆ. ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು ಎಲ್ಲಾನು ನಾರ್ಮಲ್ ಇರಬೇಕು. ಯೂಟ್ರಸ್ ಕರೆಕ್ಟ್ ಆಗಿದೆ, ಗರ್ಭಕೋಶ ಬಂದು ತನ್ನ ಕೆಲಸವನ್ನ ಸರಿಯಾಗಿ ನಡ್ಸ್ಕೊಳ್ತಿದೆ ಅಂತ ಹೇಳಿದಾಗ ನಿಮ್ಗೆ ಸರಿಯಾಗಿ ಪೀರಿಯಡ್ಸ್ ಆದ್ರೆ ಸಾಕು, ಆರೋಗ್ಯವಾಗಿದೆ ಅಂತಾನೆ ಅರ್ಥ. ಒಂದ್ 3-4 ತಿಂಗಳಲ್ಲಿ ಸರಿ ಹೋಗ್ಬೋದಾ ಅಂತ ಹೇಳಿದ್ರೆ ಕೆಲವರಿಗೆ ಟೈಮ್ ತಗೊಳುತ್ತೆ, ಇನ್ ಕೆಲವರಿಗೆ ಒಂದು 5 ತಿಂಗಳಾದ್ರೂ ಟೈಮ್ ಬೇಕಾಗುತ್ತೆ. ಡಿಪೆಂಡ್. ಅದು ಕೆಲವರು ತುಂಬಾ ವೀಕ್ನೆಸ್ ಇರ್ತಾರೆ, ಅವರ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಮತ್ತೆ ಮೊದಲೇನೆ PCOD, PCOS ಎಲ್ಲ ಇರುತ್ತೆ, ಥೈರಾಯ್ಡ್ ಇರುತ್ತೆ, ಡಯಾಬಿಟಿಸ್ ಇರುತ್ತೆ. 5-6 ತಿಂಗಳಾದ್ರೂ ಪರವಾಗಿಲ್ಲ. ನೀವು ಬೇಗ ಬೇಗ ಮಗು ಬೇಕು ಅಂತ ಹೇಳ್ಬಿಟ್ಟು ಮಗುನ ಮಾಡ್ಕೊಂಡು ಮಧ್ಯದಲ್ಲಿ ಮಿಸ್ಕ್ಯಾರೇಜ್ ಆಯ್ತು ಅಂದ್ರೆ ನಿಮ್ಗೇನೆ ತುಂಬಾ ನೋವು ಅನ್ಸುತ್ತೆ, ನಿಮ್ಗೇನೆ ಪ್ರಾಬ್ಲಮ್ ಆಗುತ್ತೆ. ಅದೇ ನೀವು 6 ತಿಂಗಳಾದ್ರೂ ಪರವಾಗಿಲ್ಲ ಅಂತ ಹೇಳಿ ನಿಮ್ಮ ಹೆಲ್ತ್ನ, ನಿಮ್ಮ ಬಾಡಿನ, ನಿಮ್ಮ ಗರ್ಭಕೋಶನ ಹೆಲ್ದಿಯಾಗಿ ಇಟ್ಕೊಂಡು ಬೇಬಿನ ಕ್ಯಾರಿ ಮಾಡೋದು ತುಂಬಾನೇ ಉತ್ತಮ. ನೀವು ಬೆಳಗ್ಗೆ ಒಳ್ಳೆ ಗಾಳಿ ತಗೊಳ್ಳೋದ್ರಿಂದನೂ ಬೇಬಿ ಆಗೋದಕ್ಕೆ ಯೂಟ್ರಸ್ ಬಂದು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್, ಮೇನ್ ಆಗಿ ಈ ಜನರೇಷನ್ ಅಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಮಾಡೋದು ಮೇಕಪ್ಗೆ. ಹೆಚ್ಚಾಗಿ ಕಾಸ್ಮೆಟಿಕ್ಸ್ ಬಳಸೋದ್ರಿಂದ ಗರ್ಭಕೋಶಕ್ಕೆ ತೊಂದರೆ ಆಗುತ್ತೆ. ಹೇಗೆ ತೊಂದರೆ ಆಗುತ್ತೆ? ನಾವು ಅಪ್ಲೈ ಮಾಡೋದು ಫೇಸ್ಗಲ್ವಾ, ನಮ್ಗೆ ಯಾಕೆ ತೊಂದರೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ನೀವು ಬಳಸೋ ಪೌಡರ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಶಾಂಪೂಸ್ ಆಗಿರ್ಬೋದು, ಅಥವಾ ಕ್ರೀಮ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ಕೆಮಿಕಲ್ ಇರುತ್ತೆ, ಹಾಗೆ ಪ್ಯಾರಾಬಿನ್ ಇರುತ್ತೆ. ಇದೆಲ್ಲ ಮೂಗಿನ ಶ್ವಾಸಕೋಶಗಳ ಒಳಗಡೆ ಹೋದಾಗ, ನೀವು ಉಸಿರಾಡಿದಾಗ ಆಕ್ಸಿಜನ್ ಒಳಗಡೆ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಆ ಒಂದು ಆಕ್ಸಿಜನ್ ಅಲ್ಲಿ ಈ ಪ್ಯಾರಾಬಿನ್ ಅನ್ನೋದು ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಮೊದಲು ಬ್ಲಡ್ಗೆ ಸರ್ಕ್ಯುಲೇಟ್ ಆಗೋದು. ಯಾವುದೇ ತರಹದ ಗಾಳಿ ತಗೊಳ್ಳಿ, ಅದು ಹೋಗಿ ಫಸ್ಟ್ ಸರ್ಕ್ಯುಲೇಟ್ ಆಗೋದೇ ಬ್ಲಡ್ಗೆ. ಸೊ ನೀವು ಅದನ್ನೆಲ್ಲ ಯೂಸ್ ಮಾಡುವಾಗ ಗರ್ಭಕೋಶಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಗಾಳಿ ಮುಖಾಂತರ ಆಗಿರ್ಬೋದು, ರಕ್ತದ ಮುಖಾಂತರ ಆಗಿರ್ಬೋದು, ಸಣ್ಣದೇ ಹೋದ್ರೂ ಕೂಡ ನಮ್ಮ ಹೆಲ್ತ್ ನ ತುಂಬಾನೇ ಹಾಳು ಮಾಡುತ್ತೆ. ಅದನ್ನ ನಾವು ಮೊದಲು ನೆನ್ಪಿಟ್ಕೋಬೇಕು. ಅದರಿಂದ ಎಂಥದನ್ನೆಲ್ಲ ಬಳಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ನ ಬಳಸ್ಕೊಳ್ಳಿ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡಿ, ಫಿಶ್ ಚೆನ್ನಾಗಿ ತಿನ್ನಿ, ಅದರಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಮತ್ತೆ ಸೊಪ್ಪು, ತರಕಾರಿಗಳು, ಹಣ್ಣು ಹಂಪಲು, ಡ್ರೈ ಫ್ರೂಟ್ಸು ಇದನ್ನೆಲ್ಲ ಚೆನ್ನಾಗಿ ತಗೊಳ್ಳಿ. ಮೊಳಕೆ ಕಟ್ಟಿದ ಕಾಳುಗಳು, ವೀಟ್ ಐಟಮ್ಸು, ರಾಗಿ ಐಟಮ್ಸು ಇದನ್ನೆಲ್ಲ ಚೆನ್ನಾಗಿ ತಗೊಳ್ಳಿ. ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಅಂತ ಮಟನ್ ಚಿಕನ್ನ ತಿನ್ನಕ್ಕೆ ಹೋಗ್ಬಿಡಿ. ಮಟನ್ ಚಿಕನ್ ಅಲ್ಲಿ ಫ್ಯಾಟ್ ಇರೋದ್ರಿಂದ ಗರ್ಭಕೋಶಕ್ಕೆ ಅಷ್ಟೊಂದು ಒಳ್ಳೇದಲ್ಲ.
ಇದನ್ನೆಲ್ಲ ಫಾಲೋ ಮಾಡಿಬಿಟ್ಟು ಪ್ರೆಗ್ನೆಂಟ್ ಆಗೋದಕ್ಕೆ 1 ವಾರಕ್ಕೆ ಮುಂಚೆ ನೀವು ಡಾಕ್ಟರ್ ಹತ್ರ ಒಂದು ಬ್ಲಡ್ ಟೆಸ್ಟು ಮತ್ತು ಒಂದು ಜನರಲ್ ಚೆಕಪ್ನ ನೀವು ಮಾಡಿಸ್ಕೊಂಬಿಡಿ. ಅವ್ರಿಗೆ ಗೊತ್ತಾಗುತ್ತೆ ಬ್ಲಡ್ ಟೆಸ್ಟಲ್ಲಿ ಇಷ್ಟಿಷ್ಟೇ ಇರಬೇಕು ಕಂಟೆಂಟ್ ಅಂತ. ಥೈರಾಯ್ಡ್ ಆಗಿರ್ಬೋದು, PCOS ಆಗಿರ್ಬೋದು, PCOD, ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಇಷ್ಟೇ ಇರಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಅವ್ರನ್ನ ಕ್ವೆಶ್ಚನ್ ಮಾಡಿ ಕೇಳಿ. ಮತ್ತು ನೀವು ಹಿಂದೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರೆ, ನಿಮಗೆ ಮಿಸ್ಕ್ಯಾರೇಜ್ ಆಗಿತ್ತಾ ಅಥವಾ ಇದೇ ಫಸ್ಟ್ ಟೈಮ್ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋದು, ನನಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಾಗಿದೆ ನನ್ನ ಬಾಡಿ ಬಗ್ಗೆ ಅಂತ ಹೇಳಿಬಿಟ್ಟು ನೀವು ಡಾಕ್ಟರ್ಸ್ನ ಕೇಳಿಕೊಂಡು ಅದನ್ನು ನೀವು ಕ್ಲಾರಿಫಿಕೇಷನ್ ಮಾಡಿಕೊಂಡು ನೀವು ಪ್ರೆಗ್ನೆನ್ಸಿಗೆ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಡಾಕ್ಟರ್ಸ್ ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು, ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾರೆ. ಹಾಗೆ ನಿಮ್ಮ ಹೆಲ್ತಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ಮೇಲೆ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗನ್ನು ಮಾಡ್ಕೋಬೋದು. ಓವಲೇಷನ್ ಟೈಮಲ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಿಮಗೆ ಖಂಡಿತವಾಗ್ಲೂ ಬೇಬಿ ಫಾರ್ಮ್ ಆಗೇ ಆಗುತ್ತೆ. ಸೊ ಹಾಗಾಗಿ ಮೊದಲು ಯೂಟ್ರಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ, ಆದಷ್ಟು ಚೆನ್ನಾಗಿರೋ ವಾತಾವರಣದಲ್ಲಿ ಕ್ಲೀನ್ ಆಗಿರೋ ಗಾಳಿನ ಹೇಳ್ಕೊಳ್ಳಿ. ವಿಟಮಿನ್ D3 ಆಗಿರ್ಬೋದು, ತಂಪಾದಂಥ ವಾತಾವರಣ ಆಗಿರ್ಬೋದು, ಇದನ್ನೆಲ್ಲ ತಗೊಳ್ಳಿ. ಮತ್ತೆ ನಿಮ್ಮ ಮೈಂಡನ್ನ ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿ, ಸ್ಟ್ರೆಸ್ಸನ್ನ ಬಿಡಿ, ನಿಮ್ಮ ಕಷ್ಟನೆಲ್ಲ ಸೈಡ್ಗಿಡಬೇಕು. ನಿಮ್ಗಿರೋದು ಈಗ ಒಂದೇ ಏಮ್, ನಾನು ಹೆಲ್ದಿ ಆಗಿರುವಂಥ ಬೇಬಿನ ಕ್ಯಾರಿ ಮಾಡೇ ಮಾಡ್ತೀನಿ, ನನ್ನ ಯೂಟ್ರಸ್ನ ಸ್ಟ್ರಾಂಗ್ ಆಗಿ ಇಟ್ಕೊತೀನಿ, ನನ್ನ ಹೆಲ್ತ್ನ ಸ್ಟ್ರಾಂಗ್ ಆಗಿ ಇಟ್ಕೊತೀನಿ, ನನ್ನ ದೇಹಕ್ಕಾಗಿರ್ಬೋದು, ನನ್ನ ಮನಸ್ಸಿಗಾಗಿರ್ಬೋದು ಯಾವುದೇ ಥರ ತೊಂದರೆಗಳನ್ನು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅನ್ನೋದನ್ನ ಫಸ್ಟ್ ನೀವು ಅನ್ಕೋಬೇಕು. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು. ಈ ರೀತಿ ಮಾಡಿದಾಗ ಯಾವುದೇ ಥರದ ತೊಂದರೆ ನಿಮ್ಗಾಗೋದಿಲ್ಲ ಮತ್ತು ಮಿಸ್ಕ್ಯಾರೇಜಸ್ ಕೂಡ ಆಗೋದಿಲ್ಲ. PCOD, PCOS, ಥೈರಾಯ್ಡ್, ಡಯಾಬಿಟಿಸ್ ಇದೆಲ್ಲ ನಾರ್ಮಲ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಮಿಸ್ಕ್ಯಾರೇಜ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯೂಟ್ರಸ್ ಸ್ಟ್ರಾಂಗ್ ಆಗಿದೆ, ಗರ್ಭಕೋಶ ಸ್ಟ್ರಾಂಗ್ ಆಗಿದೆ, ಈ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಹೊರಗಡೆಯಿಂದಾಗಲಿ ಒಳಗಡೆಯಿಂದಾಗಲಿ ಯಾವುದೇ ಥರದ ಪ್ರಾಬ್ಲಮ್ಸ್ ಬರೋದಿಲ್ಲ. ನೀವು ತಿನ್ನೋ ಅಂಥ ಆಹಾರ ಅಂದರೆ ನಿಮ್ಮ ಬಾಯಿಯಿಂದ ಹೊಟ್ಟೆ ಒಳಗಡೆ ಹೋಗುತ್ತಲ್ವ, ಆ ಆಹಾರ ಹೆಲ್ದಿಯಾಗಿತ್ತು ಅಂದರೆ ನಿಮ್ಮ ಬೇಬಿಗಾಗಲಿ ನಿಮಗಾಗಲಿ ಯಾವುದೇ ಥರ ತೊಂದರೆಗಳು ಎಲ್ಲಿಂದನೂ ಬರೋದಿಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು ನೀಟಾಗಿ ಇದ್ರಿ ಅಂತ ಹೇಳಿದ್ರೆ ಏನು ಚೆಕಪ್ ಬೇಕು, ಏನು ಟ್ರೀಟ್ಮೆಂಟ್ ತೊಗೋಬೇಕು, ಇದನ್ನೆಲ್ಲ ನೀವು ಮೊದಲೇ ಪ್ರಿಕಾಷನ್ಸ್ ತೊಗೊಂಡು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಮಿಸ್ಕ್ಯಾರೇಜ್ ಆಗಿರ್ಬೋದು, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಆಗಿರೋರ್ಗೂ ಆಗಿರ್ಬೋದು ಯಾವುದೇ ಥರದ ತೊಂದರೆಗಳು ಬರೋದಿಲ್ಲ. ಸೊ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಅಂಥವ್ರಿಗೂ ಕೂಡ ಶೇರ್ ಮಾಡಿ. ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.